ಹೇಳ್ತೇನೆ, ಇದ್ರ ಭಾಗ ಇನ್ನೊಂದು ಸತಿ ತಿಳ್ಕೊಳ್ಳಿ. 3 ಡೈಮೆನ್ಷನಲ್ ಬ್ರೀದಿಂಗು ಆರ್ 3 ಸೆಕ್ಷನಲ್ ಬ್ರೀದಿಂಗ್ ಅಂದರೆ ಏನಂದರೆ, ಇಲ್ಲಿಂದ ಹೊಟ್ಟೆ ನಾಭಿ ಇದಲ್ವ, ನಾಭಿ ಕೆಳಗಡೆ ಮೂಲಾಧಾರ ಚಕ್ರ ಅಲ್ಲಿರೋದು. ಅಲ್ಲಿಂದ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ತನಕ ಹೋಗ್ಬೇಕು. ಚಕ್ರಗಳು ದಾಟ್ಕೊಂಡು ಹೋಗುತ್ತೆ ಈ ಉಸಿರು. ಚಕ್ರಗಳು ಮುಟ್ತಾ ಹೋಗುತ್ತೆ. ಯಾವಾಗ ಚಕ್ರಗಳು ನೀವು ಮುಟ್ಟಿದಿರೋ ಆವಾಗ ಕುಂಡಲಿನಿನೂ ಯೋಗಮೂ ಆಗುತ್ತೆ. ಕುಂಡಲಿನಿ ಯೋಗಮ್ ಸಪ್ರೇಟಾಗಿ ಹೇಳ್ತೀನಿ. ಇವಾಗ ಏನಂದರೆ ಬೆನ್ಮೂಳೆ ಅಲ್ಲಿ ಎಲ್ಲ ಚಕ್ರಗಳು ಇದೆ. ಚಕ್ರಗಳು ಯಾವ ಥರ ಇರುತ್ತೆ ಅಂದರೆ, ನಾವು ನಾಗರ ದೇವಸ್ಥಾನದಲ್ಲಿ ನಾಗರದ್ದು ನೋಡಿದ್ದೀರಾ, ಈ ಥರ ಇರುತ್ತೆ ನಾಗರ ಪ್ರತಿಷ್ಠೆ ಮಾಡುವಾಗ ಗೊತ್ತಾಗುತ್ತೆ ಈ ಥರ. ಅದು ಕೆಳಗಡೆ ಅದು ಮೂಲಾಧಾರದಲ್ಲಿ ಅಲ್ಲಿ ಸರ್ಪ ಅರ್ಧ ಸುತ್ತಲೂ ಹಾಕ್ಕೊಂಡು ಮಲಗಿರುತ್ತೆ. ಆ ಸರ್ಪ ಅನ್ನೋದು ಅದು ಕುಂಡಲಿನಿ ಯೋಗಮ್ ಅಂತಾರೆ ಅದನ್ನು. ಅದು ನೀವು ಕೋಲ್ ತಗೊಂಡು ಹೊಡಿಬೇಕು, ಅದು ಮೇಲಕ್ಕೆ ಇಡಬೇಕಂದ್ರೆ ತಟ್ಟಬೇಕು ಆ ಸರ್ಪನ. ಅಲ್ಲಿರೋದು ಮೂಲಾಧಾರದಲ್ಲಿ ಅಲ್ಲಿರುತ್ತೆ. ಅದು ತಟ್ಟಿದರೆ ಏನಾಗುತ್ತೆ, ಅದು ಸ್ವಲ್ಪ ಹೆಚ್ಚಿಟ್ಕೊಳ್ಳುತ್ತೆ. ಆ ತಟ್ಟೋದೇನೆ ಈ ಪ್ರಾಣಾಯಾಮ ಮಾಡೋದು.